ಎಸ್ ಐ ಆರ್ ಹಾಂ ಹೇಳಿ ಸರ್. 100% ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅನ್ ಏಜೆನ್ಸಿ ಆಫ್ ಬಿಜೆಪಿ. ಅದರಲ್ಲಿ ಎರಡು ಮಾತಿಲ್ಲ, ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವಲ್ಲ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ಸ್ನ ಯಾರು ಬಿಟ್ಟೋಗಿ ಅವ್ರನ್ನ ಸೇರಿಸಿ ಹೊಸದಾಗಿ ವೋಟರ್ಸ್ನ ತಗೊಂಬಂದು ಸೇರ್ಪಡೆ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕೇ ಹೊರತು ಇರುವಂಥ ವೋಟರ್ಸ್ನ ಕಿತ್ತಾಕುವಂಥ ಕೆಲಸ. ಇನ್ನ ಭಯಂಕರವಾದ ವಿಚಾರ ಏನು ಅಂದರೆ, ಯಾರನ್ನ ಕಿತ್ತಾಕ್ತಾರೆ ಅವರು ವೋಟಿಂಗ್ ರೈಟ್ಸ್ ಹೋದ್ಮೇಲೆ ನಿಮ್ಮ ಇತರೆ ಸರ್ಕಾರದ ಬೆನಿಫಿಟ್ಸ್ಗಳು ಕಡಿತ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಅಲ್ಲೇ ಶುರು ಮಾಡಿದ್ದಾರೆ ಅವರು. ನಿಮ್ಮ ಹೆಸರು ವೋಟರ್ಸ್ ಲಿಸ್ಟ್ ಇಲ್ಲ ಅಂದರೆ, ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದರೆ ನಿಮಗೆ ಸರ್ಕಾರದ ಸವಲತ್ತುಗಳು ಏನು ಬರ್ತಾವೆ, ಈ ಗ್ಯಾರಂಟಿದು ಯೋಜನೆ ಪದನೆಲ್ಲ ಹೊಟ್ಟತವೆ. ನೀವು ಯು ಆರ್ ನಾಟ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಯು ಆರ್ ಗೋಯಿಂಗ್ ಟು ಬಿ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಫ್ ದ ಕಂಟ್ರಿ. ಅವ್ರು ಇವತ್ತು ನಾನು ಪೇಪರಲ್ಲಿ ನೋಡ್ತಾ ಇದ್ದೆ, ಯಾರು ಶ್ರೀನಿವಾಸ್ ಕೋಟಾ ಪೂಜಾರಿ ಅವ್ರು ಹೇಳ್ತಾ ಇದ್ರು, ಎಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ಪೌರತ್ವ ಯಾರು ಇಲ್ವೋ ಅವ್ರನ್ನೆಲ್ಲ ತೆಗೆಯುವಂಥ ಕೆಲಸವನ್ನು. ಅಂದರೆ ಕರ್ನಾಟಕದಲ್ಲಿ 75 ಲಕ್ಷ ಮತದಾರರು ನಮ್ಮ ಇಂಡಿಯನ್ ಸಿಟಿಸನ್ಸ್ ಅಲ್ವಾ, ಕರ್ನಾಟಕದ ಸಿಟಿಸನ್ಸ್ ಅಲ್ವಾ ಅವರು? ಎಲ್ಲ ಬಾಂಗ್ಲಾದೇಶ ಪಾಕಿಸ್ತಾನದವರ? ನಾಚಿಕೆ ಆಗಬೇಕು. ಕಳ್ಳರು, ಬಿಜೆಪಿಯವರು ಕಳ್ಳರು, ಕಳ್ತನ ಮಾಡ್ತಾವ್ರೆ. ಅವ್ರ ವೋಟಿಂಗ್ ರೈಟ್ಸ್ ಹೋದ ಮೇಲೆ ನಿಮ್ಮ ಬೆನಿಫಿಟ್ಸು ಹೋಯ್ತು. ಅದನ್ನ ನಾವು ಮತದಾರರಿಗೆ ಅರ್ಥ ಮಾಡಿಸ್ಬೇಕು. ಮತದಾರರು ಅರ್ಥ ಮಾಡ್ಕೊತಾ ಇಲ್ಲ, ನಾವೇನು ಎಕ್ಸಾಗ್ರೇಟ್ ಆಗಿ ಹೇಳ್ತಾ ಇಲ್ಲ, ಇರುವಂಥ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲಲ್ಲಿ ಎಕ್ಸ್ಪೆರಿಮೆಂಟಲಿ ದೇ ಆರ್ ಸ್ಟಾರ್ಟೆಡ್. ಆಯುಷ್ಮಾನ್ ಭಾರತ್ ಮತ್ತು ಇತರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾರು ಮತದಾರರ ಪಟ್ಟಿನಿದೆ ಅವ್ರಿಗೆ ಮಾತ್ರ ಕೊಡ್ತೀನಿ ಅಂತ ಸುವೇಂದಿ ಅಧಿಕಾರಿ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಹಿ ಹ್ಯಾಸ್ ಮೇಡ್ ಅನ್ ಅನೌನ್ಸ್ಮೆಂಟ್. ದಟ್ ಮೀನ್ಸ್ ವಾಟ್? ಆಮೇಲೆ ಎರಡನೇದು, 2002ನೇ ಇಸ್ವಿನಲ್ಲಿ ನಂದು ವೋಟರ್ ಲಿಸ್ಟಲ್ಲಿ ಮ್ಯಾಪಿಂಗ್ ಆಗಲಿಲ್ಲ, ನನ್ನ ಮಕ್ಕಳದು ಆಗಲ್ಲ. ನನ್ನ ಮಕ್ಕಳು ಯಾರ್ಯಾರು 1987ನೇ ಇಸ್ವಿ ನಂತರ ಹುಟ್ಟಿದ್ದಾರೆ ಅವ್ರದ್ದು ಮ್ಯಾಪಿಂಗ್ಗೆ 2002ನೇ ಇಸ್ವಿ ಮತದಾರರ ಪಟ್ಟಿ ತಗೊಳ್ಳಲ್ಲ. 2002ರ ಪಟ್ಟಿ ತಗೊಳ್ಳಲ್ಲ, ಯಾಕೆಂದ್ರೆ ಅವ್ರು 2000 ಪಟ್ಟಿನಲ್ಲಿ ಇರಲ್ಲ. ಅವರು 18 ವರ್ಷ 20 ವರ್ಷ 25 ವರ್ಷದವರು ಇರಲ್ಲ. ಅವರು ದೇ ಆರ್ ಲಿಂಕ್ಡ್ ವಿತ್ ದೇರ್ ಪೇರೆಂಟ್ಸ್. ನಂದು ಮ್ಯಾಪಿಂಗ್ ಆದರೆ ನನಗೆ 2 ಮಕ್ಕಳವ್ರೆ, ನನ್ನ ಮಗಳು ನನ್ನ ಮಗ. ಇಬ್ಬರದು ಮ್ಯಾಪಿಂಗ್ ಆಗುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ನಂದು ಮ್ಯಾಪಿಂಗ್ ಆದರೆ ಮಾತ್ರ, ಇಲ್ಲಾಂದ್ರೆ ಅವ್ರದ್ದು ಪೆಂಡಿಂಗ್ ಇರುತ್ತೆ. ಇದು ಭಯಂಕರವಾದ. ಸರ್, ನಾನು ಎಲೆಕ್ಷನ್ ಕಮಿಷನರ್ಗೆ ಕೇಳಿದ್ದೀನಿ, ಸ್ವಾಮಿ 2002ರ ಪಟ್ಟಿ ಕೇಳ್ತಾ ಇದ್ದೀರಿ, ಈ ಉದಾಹರಣೆಗೆ ಯಾರೋ 60 ವರ್ಷದ ಒಬ್ಬ ಸ್ನೇಹಿತ ಕೇಳ್ದ ನನಗೆ, ಸರ್ ನನಗೆ 2004ನೇ ಇಸ್ವಿವರೆಗೂ ನಾನು ವೋಟರ್ಸ್ ರಿಜಿಸ್ಟ್ರೇಷನ್ನೇ ಮಾಡಿಸಿರಲಿಲ್ಲ ಸರ್, ಎನ್ರೋಲೇ ಮಾಡಿಸಿರಲಿಲ್ಲ. 2004ರಲ್ಲಿ ಯಾರೋ ಬಂದು ಫೋರ್ಸ್ ಮಾಡಿ ನಾನು ಕರ್ಕೊಂಡ್ಬಂದು ಎನ್ರೋಲ್ ಮಾಡಿಸಿರು ಅಂತ. ಅವನು ವಯಸ್ಸು 60 ವರ್ಷ, 1987ನೇ ಇಸ್ವಿದ ಹಿಂದೆ ಹುಟ್ಟಿದವನು. 2002 ಪಟ್ಟಿ ಕೇಳ್ತಾವನೆ. 2002 ಪಟ್ಟಿ ಅಂದ್ರೆ 2002ರವರೆಗೂ ಅವ್ನು ವೋಟೇ ಮಾಡಲಿಲ್ಲ. 2003 ನಂತರ 2002 ನಂತರ ಅವ್ನು ವೋಟರ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಲೆಕ್ಕಕ್ಕೆ ಬರಲ್ಲ, ಅವನ ಮ್ಯಾಪಿಂಗ್ ಆಗಲ್ಲ. ಅದೇ ಕೋರ್ಟಲ್ಲಿ ಕೇಸ್ ಹಾಕಿ ಅವಕಾಶ ಇದೆಯಾ ಇಲ್ಲ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆನೆ. ಮಮತಾ ಬ್ಯಾನರ್ಜಿ ಪಾಪ ಆಯಮ್ಮನೆ ಕೋರ್ಟ್ ಧರಿಸ್ಕೊಂಡು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡನೆ ಮಾಡಿದ್ಕೆ ಸುಪ್ರೀಂ ಕೋರ್ಟ್ನವರು ಎಸ್ಕೇಪ್ ಹಾಕೋಕ್ಕೆ ಏನು ಮಾಡಿದ್ರು, 50-60 ಮ್ಯಾಜಿಸ್ಟ್ರೇಟ್ಗಳನ್ನ ಅಪಾಯಿಂಟ್ ಮಾಡಿದ್ರು. ಇದನ್ನ ಟ್ರಿಬ್ಯುನಲ್ ಥರ ಮಾಡಿ ಅವ್ರ ಮುಂದೆ ಹೋಗಿ ಅಂತ. 92 ಲಕ್ಷ ಮತದಾರರ ಪೈಕಿ ಸುಮಾರು 45 ದಿವಸ 60 ಜಡ್ಜ್ಗಳು ಇದನ್ನ ವಾದ ಪ್ರತಿವಾದ ಮಾಡಿ ಕ್ಲಿಯರ್ ಮಾಡಿದ್ದು ಎಷ್ಟು ಗೊತ್ತಾ? 2,500 ಮತದಾರರು ಅಷ್ಟೇ. ನೀವು ಹೋಗಿ ನಿಂತ್ಕೊಬೇಕು ಫೈಲ್ ಹಿಡ್ಕೊಂಡು. ಯಾವ ಮತದಾರರು ಹೋಗಿ ನಿಂತ್ಕೊಂತ ಸರ್, ಅವನು ಡಾಕ್ಯುಮೆಂಟ್ ಕೇಳಿದ್ರೆ ನಿಮ್ಮ ಹೆಸರು ಕೇಳಿದ್ರೆ ಹೇಳಲ್ಲ ಸರಿಯಾಗಿ. ಬೆಳಗ್ಗೆಯಿಂದ ಸಾಯಂಕಾಲ ದುಡಿದು ತಿನ್ನುವಂಥ ವರ್ಗ. ಆ ವೋಟರ್ಸ್ ನಿನ್ನ ಹೆಸರಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಓದ್ತಾನ ಅವನು. ಅಂಥವ್ರನ್ನೇ ಟಾರ್ಗೆಟ್ ಮಾಡಿ ತೆಗಿತಾವ್ರೆ. ಅಲ್ಲ, ನಮ್ಮ ಪಕ್ಷ ಏನು ನಿರ್ಧಾರ ತಗೊಳ್ಳೋತ ಗೊತ್ತಿಲ್ಲ, ಬಟ್ ನನಗಿರುವಂಥ ಮಾಹಿತಿ ಪ್ರಕಾರ ಎಲ್ಲಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಾನು ಅದನ್ನು ಹೇಳಕ್ಕಾಗಲ್ಲ. ಜುಡಿಷಿಯಲಿ ವ್ಯಾಪ್ತಿನಲ್ಲಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಡಿಸಿಷನ್ ಅಂತ ಅವ್ರು ಹೇಳಿ ಬಿಟ್ಬಿಡ್ತಾರೆ. ಅದನ್ನೇ ಮಾಡಿದ್ರು ವೆಸ್ಟ್ ಬೆಂಗಾಲಲ್ಲಿ. ಇಲ್ಲ, ಅಲ್ಲ, ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ 36,000. ಬೇರೆ ಧರ್ಮದವರು ಯಾರು ಅಂತ ನಾನು ನೋಡಿದಾಗ ಅದರಲ್ಲೊಂದು 50-60% ಅಲ್ಲಿ ಜಾಸ್ತಿ SC ST ಇದ್ದಾರೆ.
ಅಂತ ಭಾಳ ಸ್ಪಷ್ಟವಾಗಿ ನಾನು ಅಧ್ಯಯನ ಮಾಡಿದ್ದೀನಿ ನಾನು. ಸರ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿರೋದು ಬರೀ 4,500 ಡಿಫರೆನ್ಸಲ್ಲಿ, 4,500 ಡಿಫರೆನ್ಸಲ್ಲಿ. ಅವರ ಕಾನ್ಸ್ಟಿಟ್ಯೂನ್ಸಿಲಿ 38,000 ಓಟ್ ಕಿತ್ತಾಕ್ಯವ್ರೆ. 4,500 ಡಿಫರೆನ್ಸಲ್ಲಿ ಗೆದ್ದಿರುವಂಥ ವ್ಯಕ್ತಿ ನೆಕ್ಸ್ಟ್ ಹೆಂಗ್ ಚುನಾವಣೆ ಫೇಸ್ ಮಾಡುವಂತ ದಯಮಾಡಿ ಹೇಳಿ. ಈ ಥರ 42 ಕಾನ್ಸ್ಟಿಟ್ಯೂನ್ಸಿನಲ್ಲಿ ರಾಜ್ಯದಲ್ಲಿ ನಾವು ಗೆದ್ದಿರುವಂಥದ್ದು ಬರೀ 4,000ದಿಂದ 10,000 ಡಿಫರೆನ್ಸ್, ಪ್ಲಸ್ ಆ್ಯಂಟಿ ಇನ್ಕಂಬೆನ್ಸಿ ಇವೆಲ್ಲ ಸೇರಿಸ್ಕೊಂಡು ಬ್ಯೂಟಿಫುಲ್ಲಾಗಿ ನೀಟಾಗಿ ವ್ಯವಸ್ಥಿತವಾಗಿ ಟೆಕ್ನಿಕಲ್ ಆಗಿ ಕುತಂತ್ರ ಯೂಸ್ ಮಾಡಿ ವೋಟರ್ಸ್ನ ತೆಗೆದು ಗೆಲ್ಲುವಂಥದ್ದು ಒಂದು ರಹದಾರಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಮಾಡ್ತಾರೆ. ಸ್ವಲ್ಪ